ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ? ನಾನು ಚೆನ್ನಾಗಿದ್ದೀನಿ. ಇವತ್ತು ಮಂಗಳವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ನಮ್ಮ ಮನೆಯವ್ರ ಬಾಸ್ ಮಂದಿ ಅಲಸಂದಿ ಕಾಳು ಸಾಂಬಾರು ಅನ್ನ ಮಾಡಿದ್ದೆ. ಅವರು ಟಿಫನ್ ಬಂದುಬಿಟ್ಟು ನೆನ್ನೆ ಬಿರಿಯಾನಿ ಮಾಡಿದ್ರಲ್ಲ, ಅದನ್ನೇ ತಿನ್ಕೊಂಡು ಹೋದ್ರು. ಅವ್ರು ಹೋದ್ಮೇಲೆ ಮನೆಯೆಲ್ಲ ಒರೆಸಿ ಈಗ ನಾನು ರೆಡಿ ಆಗಿದ್ದೀನಿ, ಮಕ್ಕಳು ರೆಡಿ ಮಾಡಿಸಿದ್ದೀನಿ. ಟೈಮ್ ಬಂದು 8:30 ಆಗಿದೆ. ಈಗ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ತುಂಬ ದಿನ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಇನ್ಮೇಲಂತೂ ಬಿಡೋದಿಲ್ಲ. ಇನ್ಮೇಲೆ ಊರಿಗೆ ಹೋಗಿ ಬಂದಮೇಲೆ ಕಂಪಲ್ಸರಿ ಹೋಗಬೇಕು ಅಂದ್ಕೊಂಡಿದ್ದೀನಿ. ಸೊ ಕಂಪಲ್ಸರಿ ಹೋಗಿಲ್ಲ ಅಂದರೆ ಇರೋದಕ್ಕಂತೂ ಆಗೋದಿಲ್ಲ, ಸಿಕ್ಕಾಪಟ್ಟೆ ಮನ್ಸಿಗೆ ನೆಮ್ಮದಿ ಇರೋದಿಲ್ಲ. ಸೊ ಹಾಗಾಗಿ ಈಗ ಊರಿಗೆ ಹೋಗಿ ಒಂದೆರಡು ದಿನ ಇರ್ತೀವಿ ಅನ್ಸುತ್ತೆ. ಮೇ ಬಿ ಗುರುವಾರ ಬರ್ಬೋದು. ಶುಕ್ರವಾರದಿಂದ ಕಂಪಲ್ಸರಿ ಹೋಗಬೇಕು ಅಂದ್ಕೊಂಡಿದ್ದೀನಿ. ಸೊ ಹೋಗೋಣ. ಸೊ ಈಗ ಬನ್ನಿ, ಪೂಜೆ ಮಾಡಿಬಿಟ್ಟು ಮಕ್ಕಳನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಣ ದೇವಸ್ಥಾನಕ್ಕೆ. ಈಗ ಮಕ್ಕಳು ಕೂಡ ರೆಡಿ ಆಗಿದ್ದರು. ಸೊ 9 ಗಂಟೆ ಆಗಿದೆ ಟೈಮು. ಬೇಗ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಡೋಣ ಅಂತ ಪೂಜೆ ಮುಗಿಸ್ಕೊಳ್ತಾ ಇದ್ದೀವಿ. ನಾನು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ದೊಡ್ಡ ಮರಿ ಇದ್ಕೊಂಡು ನಾನೇ ವೀಡಿಯೋ ಮಾಡ್ತೀನಿ ಅತ್ತೆ ಅಂದ. ಸೊ ಅದಕ್ಕೋಸ್ಕರ ಅವನಿಗೆ ಫೋನ್ ಕೊಟ್ಟ, ಅವನೇ ವೀಡಿಯೋ ಮಾಡ್ದೆ. ಪೂಜೆ ಮುಗಿಸ್ಕೊಂಡೆ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸೊ ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ದೇವಸ್ಥಾನಕ್ಕೆ ಕೂಡ ಹೋಗಿ ಪೂಜೆ ಮಾಡ್ಕೊಂಡಿದ್ದಾಯಿತು. ನಾನು ಪೂಜೆ ಮಾಡ್ತಿರ್ಬೇಕಾದ್ರೆ ಮಕ್ಕಳು ಕೂಡ ನೋಡ್ತಾಯಿದ್ರು ನಾನು ಏನು ಮಾಡ್ತೀನಿ ಅಂತ. ಸೊ ಪೂಜೆ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಮನೆಗೆ ಬಂದ್ವಿ. ನಮ್ಮ ಚಿಕ್ಕ ಮರಿಗೆ ಕಲ್ಲಂಗಡಿ ಹಣ್ಣು ಅಂದರೆ ತುಂಬ ಇಷ್ಟ. ಸೊ ಕಟ್ ಮಾಡಿ ಕೊಡ್ತಾಯಿದ್ದೀನಿ. ನೋಡಿ, ಅವಳ ಮುಖದಲ್ಲಿ ಖುಷಿ ನೋಡಿ. ಕಲ್ಲಂಗಡಿ ಹಣ್ಣು ಅಂದರೆ ಅಷ್ಟು ಇಷ್ಟ. ಸೊ ಮಕ್ಕಳಿಗೆಲ್ಲ ಕಟ್ ಮಾಡಿ ಕೊಟ್ಬಿಟ್ಟು ನಾನು ಹಾಗೆ ಒಂದು ಸ್ವಲ್ಪ ಜ್ಯೂಸ್ ಮಾಡಿಕೊಂಡು ಸ್ವಲ್ಪ ಎಡಿಟಿಂಗ್ ಇತ್ತು ಅಂತ ಹೋದೆ. ಅಷ್ಟರಲ್ಲಿ ಮಕ್ಕಳು ಮಲ್ಕೊಂಡ್ರು. ಅವ್ರು ಮಲ್ಕೊಂಡು ಎದ್ದಾದ್ಮೇಲೆ ನಮ್ಮ ಮನೆಯವ್ರು ಕೂಡ ಬಂದರು. ಇದು ಊರಿಗೆ ಹೊರಡಬೇಕಿತ್ತು, ನಾವು ಕನಕಪುರಕ್ಕೆ ಹೋಗಬೇಕಿತ್ತು. ಸೊ ಹಾಗಾಗಿ ಮಕ್ಕಳನ್ನ ಬೇಗ ರೆಡಿ ಮಾಡಿಸಿ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಹೊರಟ್ವಿ. ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಏನು ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಫ್ರೆಂಡ್ಸ್, ಈಗ ಕನಕಪುರಕ್ಕೆ ಹೋಗ್ತಾ ಇದ್ದೀವಿ. ನಾವು ಹೋಗೋ ದಾರಿಯಲ್ಲಿ ಬೇಕರಿಗೆ ಅಂತ ನಿಲ್ಸಿದ್ವಿ. ನೋಡಿ ಹೆಂಗಿದೆ ಲೊಕೇಶನ್ ಅಂದರೆ ನಿಜವಾಗ್ಲೂ ಸಕ್ಕತ್ತಾಗಿದೆ. ಎಲ್ಲಿ ನೋಡಿದ್ರು ಫುಲ್ಲು ಗ್ರೀನರಿ. ಅಂದರೆ ಸಿಟಿಯಲ್ಲಿ ನಾವು ಇದ್ದೀವಿ, ಬೆಂಗಳೂರಲ್ಲಿ ಇದ್ದೀವಿ. ಈ ಕಡೆ ಹಳ್ಳಿ ಕಡೆ ಬಂದರೆ ಅಂತ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂಥರ ಗುಡ್ ವೈಬ್ ಇರುತ್ತೆ. ಅದೇ ನಾವು ಹಳ್ಳಿಯಲ್ಲಿದ್ದು ಸಿಟಿ ಕಡೆ ಹೋದರೆ ಅಲ್ಲಿನ ವಾತಾವರಣನೇ ಒಂಥರ ಬೇರೆ ಇರುತ್ತೆ. ಸೊ ಇವರೆಲ್ಲರೂ ಬೇಕ್ರಿಯಲ್ಲಿ ಏನೇನು ಬೇಕೋ ತೊಗೊಳ್ತಾ ಇದ್ರು. ನಾನು ಹಾಗೆ ವ್ಯೂ ಚೆನ್ನಾಗಿದೆಯಲ್ವಾ, ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ಇಲ್ಲಿ ವಾಸ ಮಾಡೋರಿಗೆ ಅದು ಕಷ್ಟ ಆಗ್ಬೋದು. ಬಟ್ ಆವಾಗ ಒಂದೊಂದು ಸತಿ ಬರ್ತೀವಲ್ಲ, ನಮಗೆ ಒಂಥರ ಖುಷಿ ಆಗುತ್ತೆ. ಸೊ ಫ್ರೆಂಡ್ಸ್, ನಾವು ಮನೆ ಬಿಟ್ಟಿದ್ದು ಬಂದು ಕರೆಕ್ಟಾಗಿ 4:52 ಮನೆ ಬಿಟ್ಟಿದ್ದು. ಸೊ ಈಗ ಟೈಮ್ ಬಂದು 6 ಗಂಟೆ ಆಗಿದೆ. ನಾವು ಅಲ್ಲಿ ಬೇಕ್ರಿ ಹತ್ರ ನಿಲ್ಸಿದ್ರಲ್ಲ, ಆವಾಗಲೇ 6 ಗಂಟೆ. ಸೂರ್ಯ ಕೂಡ ಮುಳುಗ್ತಾ ಇತ್ತು. 6:30 ಅಷ್ಟು ಕಾಡು ದಾಟಬೇಕು ಅಂತ ನಮ್ಮ ಮನೆಯವ್ರು ತುಂಬ ಸ್ಪೀಡಾಗಿ ಹೋಗ್ತಾಯಿದ್ರು. ಎಲ್ಲಾದರೂ ಹೋಗಬೇಕಂದ್ರೆ ನಮಗೆ ಬೇಗ ದಾರಿ ಸಾಗೋದಿಲ್ಲ. ಸೊ ಎಷ್ಟೊತ್ತು ಹೋಗಿದ್ದೀವಿ ಅಂದರೆ ಅಷ್ಟೊತ್ತು ಹೋಗಿದ್ದೀವಿ. ಅಲ್ಲಿಗೂ ನಮ್ಮ ಮನೆಯವ್ರು ತುಂಬ ಸ್ಪೀಡಾಗಿ ಬಂದರು. ಸೊ ಆದರೂ ನಾವು ಹೋಗೋದು ಲೇಟ್ ಆಯಿತು. ನಮ್ಮ ಮರಿ ಜೊತೆ ಎಂಜಾಯ್ ಮಾಡ್ಕೊಂಡು ಹೋಗಿದ್ರಿಂದ ಒಂದು ಸ್ವಲ್ಪ ಜರ್ನಿ ಮಾಡಿದ್ದು ಅಷ್ಟೇನು ಗೊತ್ತಾಗಲಿಲ್ಲ. ಆಮೇಲೆ ಬೇಗ ಹೋಗಿ ಸೇರಬೇಕು ಅಂತ ಹಂಗೂ ಹಿಂಗೂ ಮಾಡಿ ಕತ್ಲಾಗೋಕ್ಕಿಂತ ಮುಂಚೆ ಸಾತ್ನೂರಿಗೆ ಹೋದ್ವಿ. ಒಂದು ಸ್ವಲ್ಪ ಬೆಳಕಿತ್ತು. ಆಮೇಲೆ ನಮ್ಮ ಅಕ್ಕ ಮನೆಗೆ ಹೋಗಿ ಅಲ್ಲಿಂದ ನಾನು ರೆಡಿಯಾಗಿ ಮತ್ತೆ ದೂನ್ತೂರ್ಗೆ ಹೋದೆ. ಅಂದರೆ ನಮ್ಮ ದೊಡ್ಡತ್ತೆಯವ್ರ ಮನೆ. ಅಲ್ಲಿ ಹೋದ್ಮೇಲೆ ನಮ್ಮ ಸೊ ಫ್ರೆಂಡ್ಸ್, ನೋಡಿದ್ರೆ ನಮ್ಮ ಅಕ್ಕ ಹುಡುಗಿಗೆ ರೆಡಿ ಮಾಡ್ತಾಯಿದ್ರು. ಸೊ ನಾನು ಒಬ್ಬಳೇ ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು. ಸೊ ಇಲ್ಲಿ ಮೊಲಗಳಿತ್ತು, ಇದ್ರ ಜೊತೆ ಒಂದು 2 ನಿಮಿಷ ಬಂದು ನೋಡಿ ಆಟ ಆಡಿಸ್ದೆ. ಅದನ್ನು ಒಂದು ಸ್ವಲ್ಪ ರೆಸ್ಪಾಂಡ್ ಮಾಡ್ತಿತ್ತು. ಆಮೇಲೆ ನಮ್ಮ ಚಿಕ್ಕತ್ತೆ ಬಂದುಬಿಟ್ಟು ಅವ್ರ ಮನೇಲಿ ನಾಯಿ ಮರಿ ಇದೆಯಲ್ವ ಝಾರಾ, ಅದನ್ನು ಕರ್ಕೊಂಡು ಬಂದಿದ್ರು. ಅದ್ರ ಜೊತೆ ಒಂದು ಸ್ವಲ್ಪ ಎಲ್ಲರೂ ಆಟ ಆಡ್ತಾಯಿದ್ರು. ಸೊ ಈಗ ಟೈಮ್ ಆಯಿತು ಅಂತ ಹೊರಡ್ತಾ ಇದ್ವಿ. ಇವತ್ತು ಬಂದು ನಾವು ದುಂತೂರು ಜಾತ್ರೆಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ದೊಡ್ಡತ್ತೆ ಇದ್ದಾರೆ. ಸೊ ಹಾಗಾಗಿ ಅವ್ರು ಕರೆದಿದ್ರು ಅಂತ ದುಂತೂರು ಜಾತ್ರೆಗೆ ಬಂದಿದ್ದೀವಿ. ನಾನು ನಮ್ಮ ಅತ್ತೆ ಇಬ್ಬರು ಹೋಗ್ತಾ ಇದ್ದೀವಿ ಜಾತ್ರೆ ನೋಡ್ಕೊಂಡು ಬರೋಣ ಅಂತ. ಟೈಮ್ ಬಂದು ಆಲ್ರೆಡಿ 9 ಗಂಟೆ ಆಗಿದೆ. ಇನ್ನೂ ಏನೂ ಸ್ಟಾರ್ಟ್ ಆಗಲಿಲ್ಲ. ಸೊ ಫ್ರೆಂಡ್ಸ್, ಈಗ ನಾನು ನಮ್ಮ ಅತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಬಂದ್ವಿ. ಇನ್ನೂ ದೇವ್ರು ಬಂದಿರಲಿಲ್ಲ. ಸೊ ದೇವಸ್ಥಾನದಲ್ಲಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ರಶ್ ಅಂತೂ ಇರಲಿಲ್ಲ, ಜನ ಇರಲಿಲ್ಲ. ನನಗೆ ಅದೇ ಖುಷಿ ಆಯಿತು. ಜನ ಇದ್ದರೆ ನನಗೆ ಹೋಗೋದಕ್ಕೆ ತುಂಬ ಯಾಕಂದರೆ ಇಕ್ಕಟ್ಟಲ್ಲಿ ತಳ್ಳಾಡ್ತಾ ಇರ್ತಾರೆ, ಅದೊಂದು ಸ್ವಲ್ಪ ಬೇಜಾರು. ಆಮೇಲೆ ದರ್ಶನ ಎಲ್ಲ ಆದಮೇಲೆ ಒಂದು ಫೋಟೋ ತೊಗೊಂಡ್ವಿ. ಹೊರಗಡೆ ಬಂದಮೇಲೆ ಇದೊಂದು ಚಿಕ್ಕ ದೇವಸ್ಥಾನ ಇತ್ತು. ಇಲ್ಲಿ ಅಲಂಕಾರ ಎಲ್ಲ ಮಾಡಿದರು, ಬಟ್ ಕ್ಲೋಸ್ ಮಾಡಿದರು ಗೇಟ್. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಆಮೇಲೆ ಅದರಲ್ಲೂ ಒಂದು ಸ್ವಲ್ಪ ಕೈ ಮುಕ್ಕೊಂಡು ಹೊರಗಡೆ ಬಂದು ಎಲ್ಲರೂ ಕುತ್ಕೊಂಡಿದ್ರು ಇಲ್ಲಿ. ಆಮೇಲೆ ಸ್ಟಾರ್ಟ್ ಆಯಿತು ಒಂದೊಂದೇ ಹಸುಗಳು ಬರೋದಕ್ಕೆ. ಈ ಹಸುಗಳ ವಿಚಾರದಲ್ಲಂತೂ ತುಂಬ ಬೇಜಾರಾಯಿತು. ಸಂಪ್ರದಾಯ ಅವ್ರವ್ರ ಸಂಪ್ರದಾಯ ಏನೇನಿತ್ತು ಅದನ್ನು ಮಾಡ್ಕೊಳ್ತಾರೆ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕಂದರೆ ಇದು ಹಸುಗಳಿಗೆ ಅಷ್ಟೊಂದು ಸೌದೆ ಕಟ್ಟಿದ್ದಾರೆ, ಅದಕ್ಕೆ ಶಕ್ತಿ ಇಲ್ಲ ನಿಂತ್ಕೊಳ್ಳೋಕ್ಕೆ. ಅಂದರೆ ಅದ್ರ ಭಾರ ಎಲ್ಲ ಕತ್ತ ಮೇಲೆ ಬರುತ್ತಲ್ಲ, ಕತ್ತೆಲ್ಲ ಫುಲ್ಲು ಕೆಳಗಡೆ ಬಂದುಬಿಟ್ಟಿತ್ತು. ಅದ್ರ ಮಧ್ಯೆ ಪಟಾಕಿಗಳು ಬೇರೆ ಇಷ್ಟೊಂದು ಹೊಡಿತಾ ಇದ್ರು. ಕ್ಯಾಶುವಲಾಗಿ ಈಗ ಪಟಾಕಿಗಳಂದರೆ ಮನುಷ್ಯರಿಗೆ ತುಂಬ ಜನಕ್ಕೆ ಭಯ ಆಗುತ್ತೆ ಅಂತಂದರೆ ಪ್ರಾಣಿಗಳಿಗೆ ಭಯ ಆಗದಿರತ್ತೆ. ಆ ಪಟಾಕಿ ಸೌಂಡ್ಗೆ, ಆ ಸೌದೆ ಭಾರಕ್ಕೆ ಅದುಗಳು ಪಾಪ ಹೆಂಗೆ ಆಡ್ತಿದ್ವು ಅಂದರೆ ಕೆಲವು ಹಸುಗಳಿಗೆ ಕೋಪನೇ ಬಂದುಬಿಡೋದು.
ಸೊ ಈ ಕಡೆ ಅಷ್ಟೊಂದು ಸೌದೆ ಏನಕ್ಕೆ ಕಟ್ಟಿದ್ದಾರೆ ಅಂತಂದರೆ ಇಲ್ಲಿ ಕೊಂಡ ಅಂತ ಅದು ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ, ಸೊ ತಪ್ಪಾಗಿ ಹೇಳಿದರೆ ಸಾರಿ. ಅದು ಬೆಂಕಿ ಮೇಲೆ ಹೋಗ್ತಾರಲ್ವ, ಸೊ ಕೆಂಡದ ಮೇಲೆ, ಸೊ ಅದು ಇರುತ್ತೆ ಬೆಳಗ್ಗೆಗೆ ದೇವ್ರು ಅದ್ರ ಮೇಲೆ ನಡ್ಕೊಂಡು ಹೋಗುತ್ತೆ ಅಂತ. ಸೊ ಈ ಸೌದೆಗಳನ್ನ ಅದರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ತಾರೆ. ಅದು ಬೆಂದ ಮೇಲೆ ಆ ಕೆಂಡದ ಮೇಲೆ ಬೆಳಗ್ಗೆ ದೇವರು ಹೋಗೋದು. ಸೊ ಅದಕ್ಕೋಸ್ಕರ ಇಷ್ಟೊಂದು ಇದು ಮಾಡ್ತಾಯಿದ್ದಾರೆ. ಸೊ ಗಾಡಿಯಲ್ಲೇ ತೊಗೊಂಡೋಗ್ಬೋದು. ಈ ಥರ ನೋಡಿ, ಆ ಹಸು ಅಂತೂ ಕೆಳಗಡೆ ಬಿದ್ದೇ ಹೋಗಿದೆ, ಭಾರಕ್ಕೆ ತಡೆಯೋಕ್ಕಾಗ್ದಿರ ಅಷ್ಟು ಹಾಕಿದ್ದಾರೆ. ಯಾಕಂದರೆ ಅದೂ ಒಂದು ಜೀವ ಅಲ್ವಾ, ಅದಕ್ಕೂ ಎಷ್ಟಾಗುತ್ತೋ ಅಷ್ಟು ಕಟ್ಟಬೇಕಿತ್ತು. ಇವರು ತುಂಬ ಕಟ್ಟಿಬಿಟ್ಟಿದ್ದಾರೆ. ಸೊ ಅವರು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅನಿಸುತ್ತೆ. ಅದು ಒಂದು ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಈ ಥರದ್ದೆಲ್ಲ ನೋಡೋದಕ್ಕೆ ಬೇಜಾರಾಗುತ್ತೆ. ನಾವಾದರೆ ನಮಗೊಂದು ಸ್ವಲ್ಪ ಕಷ್ಟ ಆದರೂ ನಾವು ಹೇಳ್ಕೊಂಬಿಡ್ತೀವಿ. ಪ್ರಾಣಿಗಳು ಅವ್ರು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾರೆ, ಇನ್ನು ಕೋಪದಲ್ಲೇ ಅವ್ರು ಎಕ್ಸ್ಪ್ರೆಸ್ ಮಾಡೋದಕ್ಕಾಗುತ್ತೆ. ಅಲ್ಲಿಗೂ ಕೆಲವೊಂದು ಹಸುಗಳು ಎತ್ತುಗಳೆಲ್ಲ ಮಿಕ್ಸಲ್ಲಿ ಮಾಡೇ ಕಟ್ಟಿರ್ತಾರೆ. ಅದು ಹಸುನೋ ಎತ್ತೋ ನನಗೆ ಗೊತ್ತಿಲ್ಲ, ನಾನು ನೋಡಿದೆ. ಕೋಪದಲ್ಲಿ ಅದು ಒಬ್ರನ್ನ ಇದು ಮಾಡೋಕ್ಕೆ ಹೋಗಿಬಿಟ್ಟಿತ್ತು. ಸೊ ಅದನ್ನು ತಡೆದ್ರು. ಸೊ ಈ ಥರ ಎಲ್ಲ ಆಗಿತ್ತು. ಮತ್ತು ಒಬ್ರಿಗೆ ಲಾಸ್ಟಲ್ಲಿ ನಾನು ಬರ್ತಾ ನೋಡಿದ್ದು ಏನಂದರೆ, ಆ ಹಸುನ ಹಿಡ್ಕೊಳಕ್ಕೆ ಹೋಗಿ ಕೋಪಕ್ಕೆ ಅವರು ಕೆಳಗಡೆ ಬಿದ್ದು ಕಾಲೆಲ್ಲ ತರ್ಚ್ಕೊಂಡು ಹೋಗಿದೆ. ಸೊ ಇದೆಲ್ಲ ಏನಕ್ಕೆ ಬೇಕಿತ್ತು? ಅವರು ಕಡಿಮೆ ಸೌದೆ ಹಾಕಿದರೆ ಇದೆಲ್ಲ ಇರ್ತಾನೆ ಇದ್ದಿಲ್ಲ. ಸೊ ನಾರ್ಮಲಾಗಿ ಎಲ್ಲ ನಡೀತಾ ಇತ್ತು. ಸೊ ಇಷ್ಟೆಲ್ಲ ಮಾಡಿದ್ರು. ಅದೊಂದು ಸ್ವಲ್ಪ ಬೇಜಾರಾಯಿತು ಜಾತ್ರೆ ದಿನ ಇದೆಲ್ಲ ನೋಡಿ ಅಂತ. ಸೊ ಅವ್ರವ್ರ ಸಂಪ್ರದಾಯ ಏನೇನಿರುತ್ತೆ ನಮ್ಗೆ ಯಾಕೆ ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ ಕೊನೆಯಲ್ಲಿ ದೇವ್ರು ಬಂತು. ಇದು ಹಸು ಎಲ್ಲ ಹೋದ್ಮೇಲೆ ದೇವ್ರು ಬರುತ್ತೆ. ಸೊ ದೇವ್ರ ದರ್ಶನ ಕೂಡ ಒಂದು ಸ್ವಲ್ಪ ಹೊತ್ತು ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಇದೆಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ. ಯಾಕಂದರೆ ನಮ್ಮೂರ ಕಡೆ ಅಂದರೆ ಸಿಟಿ ಕಡೆ ಎಲ್ಲ ಈ ಥರ ಮಾಡೋದಿಲ್ಲ. ಈ ಕಡೆ ಎಲ್ಲ ಹಸಿ ಕರ್ಗ, ಹೂ ಕರ್ಗ, ಪಲ್ಲಕ್ಕಿಗಳು, ತೇರು ಈ ಥರ ಇರುತ್ತೆ. ಸೊ ಅಲ್ಲಿ ಬಂದು ಈ ಥರ ಇರುತ್ತೆ. ಆಮೇಲೆ ಇದೆಲ್ಲ ಮುಗಿಸ್ಕೊಂಡು ನಮ್ಮ ದೊಡ್ಡತ್ತೆ ಮನೆಗೆ ಹೋದ್ವಿ. ಅವರು ಅಡುಗೆ ಮಾಡಿದರು. ಸೊ ಕೋಸಂಬರಿ, ಕಾಳುಗೊಜ್ಜು, ಒಬ್ಬಟ್ಟು ಜೊತೆ ಮಾಡ್ತಾರೆ ಕಾಳುಗೊಜ್ಜು, ಅದು ಮಾಡಿದರು. ಒಬ್ಬಟ್ಟು ಮಾಡಿದರು, ಪಲಾವ್ ಮಾಡಿದರು. ಆಮೇಲೆ ಅನಾರಸ, ಇದಿಷ್ಟು ತಿಂದ್ಕೊಂಡು ನಮ್ಮ ಅಕ್ಕ ಮನೆಗೆ ಹೋದ್ವಿ ರೆಸ್ಟ್ ಮಾಡೋಣ ಅಂತ. ಸೊ ಟೈಮ್ ಬಂದು ಆಲ್ರೆಡಿ 12:30 ಏನೋ ಆಗಿತ್ತು. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.